ಮಲ್ಲಿಗೆನಗರಿ ಮೈಸೂರು ಹಾಗೇನೆ ಸಕ್ಕರೆ ನಾಡು ಮಂಡ್ಯದ ಮಧ್ಯಭಾಗ ದುಮ್ಮುಕ್ತಾ ಇರುವಂತ ಕೆಆರ್ಎಸ್ ನೀರಿನಲ್ಲಿ ವಿಕಲಚೇತನರಿಗಂತ ಏಷ್ಯನ್ ಸೇಲಿಂಗ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಸೇಲಿಂಗ್ ಅಸೋಸಿಯೇಷನ್, ರಾಯಲ್ ಮೈಸೂರು ಸೇಲಿಂಗ್ ಕ್ಲಬ್ ಹಾಗೂ ಯಾಚಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ 8ರಿಂದ 13ರವರೆಗೂ ಕ್ರೀಡಾಕೂಟ ನಡೆಯಲಿದೆ. ಈ ಕ್ರೀಡೆಯಲ್ಲಿ ಮಲೇಷಿಯಾ, ಚೀನಾ, ಹಾಂಗ್ಕಾಂಗ್, ಜಪಾನ್, ಇಂಡೋನೇಷಿಯಾ ಸೇರಿದಂತೆ ವಿವಿಧ ದೇಶಗಳು ಭಾಗಿಯಾಗಲಿವೆ. ಇನ್ನು ಗಾಳಿಯನ್ನೇ ಅವಲಂಬಿತವಾಗಿ ನಡೆಯುವ ಈ ಜಲಯುದ್ಧದಲ್ಲಿ ಹಂಸ 202 ಹಾಗೆಯೇ ಹಂಸ 303 ಎಂಬ 2 ವರ್ಗದ ಬೋಟುಗಳಲ್ಲಿ ರಣರೋಚಕ ಸ್ಪರ್ಧೆ ನಡೆಯಲಿದೆ. ವಿಕಲಚೇತನರು ಕೂಡ ತಾವು ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವಂಥ ಸಂದೇಶವನ್ನು ದೇಶಕ್ಕೆ ಸಾರಲಿದ್ದಾರೆ. Indianly, as you know, the Paralympic, there were more medals got in the Paralympics, Parallel Olympics by handicapped people than the regular Olympics. So the performance has been excellent. There is a sport called sailing. Is there in the press note if you forget it. It is boats which are operated by the wind. In Kannada it is called Hai Dhoni. These boats do a race on the water and that is the competition. It's an international Olympic competition. In India, this competition was not there for specially abled. For the first time, this competition is taking place for specially abled, and it is an Asian event. 50 participants from 13 nations are arriving to compete starting tomorrow for 1 week. This will be in the KRS backwaters. The dates and the location, everything is given in the press note which is inside this bag. ಯಾವುದೇ ವ್ಯಕ್ತಿ ಗೆದ್ದ ಮೇಲೆ ಅವರನ್ನ ಸೆಲ್ಫಿಗೆ ಮುಗಿಬಿಡೋದು ಕಾಮನ್. ಆದರೆ ನಾವು ಬಿದ್ದಾಗಲೇ ನಮ್ಮನ್ನು ಎಬ್ಬಿಸಲಿಕ್ಕೆ ಸಹಾಯ ಮಾಡಿದಂತಹ RMC ಸಂಸ್ಥೆ ಇದೀಗ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಜಗಜ್ಜಾಹೀರು ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈ ಮೂಲಕ ನಾನು ಆ ಒಂದು ಸಂಸ್ಥೆಗೆ ಚಿರಋಣಿಯಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ಭಾರತ ದೇಶದಲ್ಲಿರುವಂತಹ ವಿಕಲಚೇತನರು ಯಾವುದಕ್ಕೂ ಕಡಿಮೆ ಇಲ್ಲ, ಅವರಲ್ಲೂ ಒಂದು ಸಾಮರ್ಥ್ಯವಿದೆ, ಒಂದು ಶಕ್ತಿ ಇದೆ ಅನ್ನೋದನ್ನು ತೋರ್ಪಡಿಸಲಿಕ್ಕೆ ಒಂದು ನೀರಿನಲ್ಲಿ ಸ್ವಿಮ್ಮಿಂಗ್ ಬರದೇ ಇರುವಂತಹ ವ್ಯಕ್ತಿಗಳನ್ನ ಕರೆತಂದು ದೇಹದಲ್ಲಿ